ಭಾಷೆಗಳ ಭಾವ ಮೀರಿ ನಗುವ ಧ್ಯಾನ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮಗೆ ಒಂದು ಸರಳವಾದ ಧ್ಯಾನ ಹೇಳ್ಕೊಡ್ತೀನಿ. ಭಾಷೆಗಳ ಭಾವ ಮೀರಿ ನಗುವ ಧ್ಯಾನ. ಮನಸ್ಸನ್ನು ಸರಳವಾಗಿ ಖಾಲಿ ಮಾಡುವ ಧ್ಯಾನ. ಜೊತೆಯಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾರೂ ಇಲ್ಲ ಅಂದರೆ ಒಬ್ಬರೇ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಲಾಸ್ಟಲ್ಲಿ ಹೇಳ್ತೀನಿ. ಈ ಧ್ಯಾನ ಎಷ್ಟು ಸರಳವಾಗಿದೆ ಮತ್ತು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದು ತಿಳ್ಕೋಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಿ ಅನುಭವಿಸ್ಬೇಕು. ಹೇಗೆ ಗೊತ್ತಾ, ಮನೆಯವರೆಲ್ಲ ಇದ್ದರೆ ಸಾಧ್ಯ ಆದರೆ ಮನೆಯವರೆಲ್ಲ ಕುಳಿತುಕೊಳ್ಳಿ, ಒಂದು ರೌಂಡಾಗಿ ಕುಳಿತುಕೊಳ್ಳಿ, ಅಥವಾ ಜೋಡಿಯಾಗಿ ಕುಳಿತುಕೊಳ್ಳಿ. ನೀವು ಯಾವುದೋ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡ್ತೀರಾ, ಅಲ್ಲೂ ಬೇಕಾದ್ರೂ ಮಾಡ್ಬೋದು. ಅದಕ್ಕಿಂತ ಶ್ರೇಷ್ಠವಾದದ್ದು ಅಭ್ಯಾಸ ಮಾಡೋಕ್ಕೆ ಮನೆಯಲ್ಲೇ ಮಾಡಿ. 4 ಜನ ಇದ್ದರೆ ಸಾಕು, 5-6 ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ರೌಂಡಾಗಿ ಕುಳಿತುಕೊಂಡು ಟೆಕ್ನಿಕ್ ನಂಬರ್ 1 ವೆರಿ ಸಿಂಪಲ್. 10 ನಿಮಿಷ ನಿರಂತರವಾಗಿ ಮಾತಾಡ್ತಾನೇ ಇರಬೇಕು ಎಲ್ಲರೂ ಒಟ್ಟಿಗೆ. ಆದರೆ ಭಾಷೆ, ನಿಮಗೆ ಗೊತ್ತಿರುವ ಭಾಷೆಯನ್ನು ಉಪಯೋಗಿಸಬಾರದು. ಇದು ತುಂಬ ಮುಖ್ಯ. ನಿಮಗೆ ಯಾವ ಭಾಷೆ ಗೊತ್ತಿರುತ್ತೋ ಯಾವ ಭಾಷೆನೂ ಉಪಯೋಗಿಸಬಾರ್ದು, ಆದರೂ ಮಾತಾಡಬೇಕು 10 ನಿಮಿಷ. ನೀವು ಮೊದಲು ಕಷ್ಟ ಆಗುತ್ತೆ ಮಾತಾಡ್ತಾ ಹೋಗಿ. ಹೇಗೆ ಹಿಂಗೆ ಶಬ್ದ, ಆ್ಯಕ್ಷನ್ ಯಾವುದಾರ ಮಾಡಿ ಅವ್ರಿಗೆ ನೀವು ಬೈತಾ ಇರ್ತೀರ. ಆದರೆ ಭಾಷೆ ಇಲ್ಲ. ಈ ಥರ ನೀವು ಮಾತಾಡ್ತಾ ಹೋಗಿ 10 ನಿಮಿಷ ಮಾತಾಡಿ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಥರ ಸೌಂಡ್ಗಳು ಬರ್ತಾ ಇರುತ್ತೆ. ನಮ್ಮ ಯೋಗ ಕ್ಲಾಸಿನ ಮಧ್ಯೆ ಮಾಡಿಸ್ತಾ ಇರ್ತೀನಿ. ಆಮೇಲೆ ಇದೆಲ್ಲ ಮಾತಾಡ್ತೀವಲ್ವ, 10 ನಿಮಿಷ ಆಯಿತು, ಸುಮ್ಮನೆ ಕುಳಿತುಕೊಳ್ಳಿ ಒಂದು 30 ಸೆಕೆಂಡ್ಸ್ ಸೈಲೆಂಟಾಗಿ, ಅಥವಾ 1 ನಿಮಿಷ
ಆ 1 ನಿಮಿಷ ಆದಮೇಲೆ ಪ್ರಾಣಿಗಳ ಶಬ್ದ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 3 to 5 3ರಿಂದ 5 6 ಪ್ರಾಣಿಗಳಷ್ಟು ಸೌಂಡ್ಗಳು. ಈಗ ಮೇಕೆ ಸೌಂಡು, ಬೆಕ್ಕಿನ ಸೌಂಡು, ನಾಯಿ ಸೌಂಡು, ಹಸುವಿನ ಸೌಂಡು, ಆನೆ ಸೌಂಡು, ಯಾವುದರ ಪ್ರಾಣಿ ಗೊತ್ತಿರುತ್ತಲ್ವ ಆ ಸೌಂಡ್ ಮಾಡ್ತಾ ಇರೋದು. ಇದು ಹೇಗೆ ಮಾಡ್ತೀರಿ ಅಂದರೆ, ಎಲ್ಲರೂ ಸುತ್ತ ಕುಳಿತಿರ್ತೀರಲ್ವ, ಕಣ್ಣು ಮುಚ್ಕೊಡಿ, ನಿಮ್ಮ ಪಾಡಿ ಸೌಂಡ್ ಮಾಡ್ತಾ ಹೋಗಿ, ಬೇರೆಯವ್ರು ನೋಡೋದು ಬೇಡ. ನಿಮಗೆ ಮಾಡೋದು ಕಷ್ಟ ಅನಿಸಿದ್ರೆ ಬೇರೆಯವ್ರು ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ಮಾತಾಡೋಂಗಿಲ್ಲ. ಇದೊಂದು 5 ನಿಮಿಷ ಮಾಡಿ. ಸೊ 10 ನಿಮಿಷ ಭಾಷೆ ಇಲ್ಲದ ಭಾವದಲ್ಲಿ ನಾವು ಮಾತಾಡಿದ್ದೀವಿ, ಅಲ್ಲಿ ಯಾವುದೇ ಭಾವನೆಗಳಿಲ್ಲ, ಟೋಟಲ್ ಕನ್ಫ್ಯೂಸ್, ಸುಮ್ಮನೆ ಸೌಂಡ್ ಆ್ಯಂಡ್ ರಿಯಾಕ್ಷನ್ ಅಷ್ಟೇ. ಆಮೇಲೆ ಈ ಪ್ರಾಣಿಗಳ ಸೌಂಡ್ ಮಾಡಿ ಒಂದು 5 ನಿಮಿಷ. ಇದಾದ ಮೇಲೆ ನೀವು ಆರಾಮಾಗಿ 1 ನಿಮಿಷ ಸುಮ್ಮನೆ ನಗರಿ, ಚೆನ್ನಾಗಿ ಜೋರ ನಗರಿ. ನಕ್ಕಾದಮೇಲೆ ನೀವು ಮಲ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಸಾಧ್ಯವಾದರೆ 10 ನಿಮಿಷ ಶವಾಸನ ಮಾಡಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಎಷ್ಟೋ ವಿಚಾರಗಳನ್ನು ನಾವು ಭಾಷೆಯಿಂದ ಕಮ್ಯುನಿಕೇಟ್ ಮಾಡೋಕ್ಕಾಗೋದೇ ಇಲ್ಲ. ಕಮ್ಯುನಿಕೇಟ್ ಮಾಡೋಕ್ಕಾಗದೇ ಇರತಕ್ಕಂಥ ಭಾವಗಳು ಮನದಲ್ಲಿ ಸೇರಿಕೊಂಡಿರ್ತವೆ. ಅವು ನಾನಾ ರೂಪದಲ್ಲಿ ಹೊರಗಡೆ ಬರೋಕ್ಕೆ ತವಕಿಸ್ತಾ ಇರ್ತವೆ. ತುಂಬ ಎಮೋಷನ್ಸ್ ನೀವು ಸ್ಟೋರೇಜ್ ಮಾಡ್ಕೊಂಡಿದ್ರೆ ಹೊರಗಡೆ ಹಾಕದೆ ಕಾಯಿಲೆ ರೂಪದಲ್ಲಿ ಬರುತ್ತೆ. ಯಾವ್ಯಾವುದೋ ಕಾಯಿಲೆ ಬರುತ್ತೆ, ಅದು ಗುರ್ತಿಡೋಕ್ಕಾಗೋದಿಲ್ಲ ಇದರಿಂದ ಬಂದಿದೆ ಅಂತ. ಭಾಷೆಯಲ್ಲಿ ಅಷ್ಟೊಂದು ಭಾವಗಳಿದೆ. ಮತ್ತು ನಾವು ಕಮ್ಯುನಿಕೇಟ್ ಮಾಡ್ತೀವಲ್ಲ ನಮ್ಮ ಪಾರ್ಟ್ನರ್ಗೆ, ನಮ್ಗೆ ಗೊತ್ತಿರೋರು, ನಮ್ಮ ಜೊತೆ ಇರೋರ ಜೊತೆ ನಾವು ವ್ಯವಹರಿಸುವಾಗ ಎಲ್ಲವನ್ನು ತಿಳಿಸೋದಿಲ್ಲ. ತಿಳಿಸಿದ್ರೂ ಕೂಡ ಎಲ್ಲವೂ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಆಗ ನಾವೇನು ಮಾಡ್ತೀವಿ, ನೋಡಿ ಮುಖ ನೋಡಿ ಹೆಂಗೆ ಬಂತು, ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥ ಆಗಲ್ಲ, ಅಯ್ಯೋ ನನ್ನ ಕರ್ಮ. ಹೀಗೆ ನಾನಾ ಭಾವಗಳು ಬರ್ತವೆ, ಭಾಷೆಗಳು ಬರ್ತವೆ. ಸೂಕ್ಷ್ಮ ಮನಸ್ಸಿನಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಇದು ಈ ರೀತಿ ಆ್ಯಕ್ಷನ್ಗಳು ಮಾತಾಡಿದಾಗ ನಿಮ್ಗೆ ಗೊತ್ತಿಲ್ಲದಂಗೆ ನಾನಾ ಆ್ಯಕ್ಷನ್ಗಳು ಬರ್ತವೆ, ಹೊರಗಡೆ ಬಂದ್ಬಿಡುತ್ತದು. ಮೈಂಡ್ ಕ್ಲಿಯರ್ ಆಗುತ್ತೆ. ಎಷ್ಟೋ ಶಬ್ದಗಳು, ಪ್ರಾಣಿಯ ಶಬ್ದಗಳು, ನಮ್ಮಲ್ಲಿ ಪ್ರಾಣಿಯ ಗುಣಗಳಿವೆ ಬೇಕಾದಷ್ಟಿದೆ ಮನುಷ್ಯನಲ್ಲಿ. ಆ ಗುಣಗಳೆಲ್ಲ ಶಬ್ದದ ರೀತಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಶಾಂತವಾಗಿ ನಕ್ಬಿಟ್ಟು ನಾವು ಮಲ್ಕೊಂಡ್ರೆ ಅದೇ ಧ್ಯಾನ. ನೋಡಿ, ಈ ಧ್ಯಾನದ ಹಂತಗಳು ಬೇಕಾದಷ್ಟಿದೆ. ಎಲ್ಲ ಧ್ಯಾನದ ಮೂಲ ಉದ್ದೇಶ ಮನಸ್ಸನ್ನು ಖಾಲಿ ಮಾಡುವುದು. ಇದು ಗುಂಪಲ್ಲಿ ಮಾಡಿದಾಗ ತುಂಬ ಸರಳ. ಒಂದು ಸಾರಿ ರುಚಿ ಸಿಕ್ಬಿಟ್ರೆ 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ನಿಮ್ಮ ಮನೆಯವರೆಲ್ಲ ಮಾಡಿದ್ರೆ ಮನೆಯವರಲ್ಲಿ ಇರ್ತಕ್ಕಂಥ ಕೆಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಭಾವನೆಗಳ ಗಂಟುಗಳು ಎಲ್ಲ ಕಳಚ್ಕೊಳ್ಳುತ್ತೆ. ನಾವೆಲ್ಲರೂ ಒಂದಿರತಕ್ಕಂಥ ಭಾವ ಬರುತ್ತೆ, ಅಲ್ಲಿ ಪ್ರೀತಿಯ ಶರಣಾಗತಿ ಬರುತ್ತೆ, ಅಲ್ಲಿ ಒಂದು ನಗು ಇರುತ್ತೆ. ಯಾಕಂದರೆ ಒಟ್ಟಾಗಿ ನಾವು ಇರ್ತೀವಿ. ಇದು ಅಭ್ಯಾಸ ಮಾಡಿದ್ರೆ ತುಂಬ ಶ್ರೇಷ್ಠವಾದ ಧ್ಯಾನ. ತನ್ನ ಸಂಸಾರದಲ್ಲಿ ಸಾಮರಸ್ಯ ಬರೋಕ್ಕೆ, ಹೊರಗಡೆ ಸಮಾಜದಲ್ಲಿ ಗುಂಪುಗಾರಿಕೆಯಲ್ಲಿ ಮಾಡಿದಾಗ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಅದೊಂದು ರೀತಿಯಾದ ಮೆಡಿಟೇಷನ್. ಬಟ್ ಮನೇಲಿ ಮಾಡೋದು ತುಂಬ ಶ್ರೇಷ್ಠವಾಗಿರುತ್ತೆ. ನೆಕ್ಸ್ಟು ಒಬ್ಬರೇ ಮಾಡೋದು. ಈಗ ಮನೆ ನಿಮಗೆ ಕಂಪ್ನಿ ಪಾರ್ಟ್ನರ್ ಇರಲ್ಲ, ಅವ್ರು ಸರಿಯಾಗಿ ಕೋಆಪ್ರೇಟ್ ಮಾಡಲ್ಲ. ಗಂಡನ ಕರೆದು ಬಂದರೆ ಈ ರೀತಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ ಗುರೂಜಿ, ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಿಂದ ಮಾಡೋಣ ಅಂದರೆ, ಹೋಗೆ ನಿನ್ನ ಬುದ್ಧಿ ಇಲ್ಲ ಅಂತಾರೆ. ಇನ್ನೊರು ಇದೆಲ್ಲ ಮಾಡೋಕ್ಕಾಗತ್ತಾ? ಅತ್ತೆ ಮಾವ ಹಿಂಗೆ ನೋಡ್ತಾ ಇರ್ತಾರೆ, ಇದು ಯಾವುದಿದು ಅಂತ. ಯಾಕೆಂದರೆ ಮನಸ್ಸಿನ್ನು ವಿಕಾಸ ಆಗಿರಲ್ಲ, ಇನ್ನೂ ಅಷ್ಟೊಂದು ಜ್ಞಾನ ಬಂದಿರಲ್ಲ. ಪಾಪ ಅವ್ರು ನಾವು ದೂಷಣೆ ಮಾಡೋದಲ್ಲ. ಅವ ನೀವು ಅನ್ಕೋತಾರೆ, ಅಯ್ಯೋ ನನಗೆ ಯಾರೂ ಪಾರ್ಟ್ನರ್ ಇಲ್ವಲ್ಲಪ್ಪ, ಹೆಂಗೆ ಮಾಡಿ ಅಂತ. ವೆರಿ ಸಿಂಪಲ್. ನೀವು ರೂಮಲ್ಲಿ ಕುಳಿತುಕೊಳ್ಳಿ, ಒಂದು ಕನ್ನಡಿ ಇಟ್ಕೊಳ್ಳಿ. ದೊಡ್ಡ ಕನ್ನಡಿ ಇದ್ದರೆ ಬೆಟರು, ಇಲ್ಲ ಅಂದರೆ ಮಾಮೂಲಿ ಕನ್ನಡಿ ಇಟ್ಕೊಳ್ಳಿ. ಕನ್ನಡಿಯಲ್ಲಿ ನೀವು ಕಾಣಬೇಕು. ಸೊ ನಿಮಗೆ ನೀವೇ ಪಾರ್ಟ್ನರ್. ಆ ಕನ್ನಡಿ ನೋಡಿಕೊಂಡು ಸೇಮ್ ಟೆಕ್ನಿಕ್ ಫಾಲೋ ಮಾಡಿ. ಕನ್ನಡಿ ಜೊತೆಯಲ್ಲಿ ಮಾತಾಡಿ, ಭಾಷೆಯನ್ನು ಉಪಯೋಗಿಸಬಾರದು. ಆಯಿತಾ? ಭಾವಗಳು ಆ್ಯಕ್ಷನ್ನಲ್ಲಿ ಹೊರಗಡೆ ಬರ್ತವೆ. ಸುಮ್ಮನೆ ಯಾವುದೋ ಒಂದು ಭಾಷೆ ಕಂಟಿನ್ಯೂಸ್ ಆಗಿ ಮಾತಾಡಿ, ಕನ್ನಡಿ ನೋಡಿಕೊಂಡು ನಗುವಂಥ ಜೋರಾಗಿ ನೋಡಿ, ನಿಮ್ಮನ್ನು ನೀವು ನಗ್ರಿ, ನಿಮ್ಮನ್ನು ನೀವು ನೋಡಿ ನಗ್ರಿ, ಇನ್ನೂ ಸೊಗಸಾಗಿರುತ್ತೆ. ಚೆನ್ನಾಗಿ ನಗ್ರಿ, ಮಾತಾಡಿ. ಅದಾದ ಮೇಲೆ ಮಾಮೂಲಿ ಹೇಳಿದ್ನಲ್ಲ ಪ್ರಾಣಿ ಥರ ಶಬ್ದ, ಅದನ್ನು ಮಾಡಿ. ಒಂದು 5 ನಿಮಿಷ ಆ ಶಬ್ದನೂ ಮಾಡಿ.
ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆ ಶಬ್ದನೂ ಮಾಡಿ. ಅದಾದ ಮೇಲೆ ನೀವು ಶಾಂತವಾಗಿ ಮಲ್ಕೊಳ್ಳಿ. ಮಲಗುವ ಮೊದಲು 1 ನಿಮಿಷ ಬೇಕಾದ್ರೆ ಜೋರಾಗಿ ನಕ್ಬಿಟ್ಟು ಶಾಂತವಾಗಿ ಮಲ್ಕೊಳ್ಳಿ. ಆವಾಗ ನೋಡಿ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ. ನನ್ನೆಲ್ಲ ನೋವುಗಳನ್ನು ಹೊರಗಡೆ ಹಾಕೋಕ್ಕೆ ಸರಳವಾದ ವಿಧಾನ, ನಿನ್ನಲ್ಲೇ ನೀನು ಮಾಡು. ಸಪೋರ್ಟ್ ಸಿಕ್ಕರೆ ಮನೆಯವರೆಲ್ಲ ಸೇರ್ಕೊಂಡು ಮಾಡಿ, ಆಗ ಅವರೆಲ್ಲರೂ ನಮ್ಮವರಾಗ್ತಾರೆ ಅಲ್ವಾ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.